ಈಗ ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿರೋದು ಏನು ಅಂತಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಕ್ರಾಂತಿ, ಎಲ್ಲವೂ ಕೂಡ ಬದಲಾವಣೆ, ಏನೇ ಡಿಸಿಷನ್ ತಗೋಬೇಕಾದ್ರೂ ಕೂಡ ಹೈಕಮಾಂಡೇ ಫೈನಲ್ ಅನ್ನುವ ಹೇಳಿಕೆಗಳಿಗೆ ಹೊರಬರ್ತಾ ಇದೆ. ಸಿಎಂ, ಡಿಸಿಎಂ ಸೇರಿ ಎಲ್ಲರಿಗೂ ಹೈಕಮಾಂಡೇ ಫೈನಲ್ ಈಗಂತ ಹೇಳಿರೋದು ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ ಏನೇ ಇರಲಿ, ಯಾವುದೇ ಕ್ರಾಂತಿ ಆದ್ರೂ ಕೂಡ ಯಾರ ಕೈಯಲ್ಲೂ ಕೂಡ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಂಬಿ ಪಾಟೀಲ್ ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ತೀರ್ಮಾನ ಮತ್ತು ಸಿಡಿಬಿಸಿ ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತಗೋತಾರೆ ಅದು ಅಂತಿಮ. ಮಂಡ್ಯ ಸಲೀಂ ಅಹಮದ್ ಅವರು ಬಂದಾಗ ಬದಲಾವಣೆ ಆಗೋ ಖಚಿತ ಅವ್ರು ತಮ್ಮ ಭಾವನೆಗಳನ್ನು ಹೇಳಿದಾರ. ಸ್ವಾಭಾವಿಕವಾಗಿ 2 ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ. ಅವ್ರಿಗೆ ತಪ್ಪೇನಿದೆ. ಸಲೀಂ ಅಹಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಡೆ ಸಾಕಷ್ಟು. ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ. ಈಗ ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿರೋದು ಏನು ಅಂತಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಕ್ರಾಂತಿ, ಎಲ್ಲವೂ ಕೂಡ ಬದಲಾವಣೆ, ಏನೇ ಡಿಸಿಷನ್ ತಗೋಬೇಕಾದ್ರೂ ಕೂಡ ಹೈಕಮಾಂಡೇ ಫೈನಲ್ ಅನ್ನುವ ಹೇಳಿಕೆಗಳಿಗೆ ಹೊರಬರ್ತಾ ಇದೆ. ಸಿಎಂ, ಡಿಸಿಎಂ ಸೇರಿ ಎಲ್ಲರಿಗೂ ಹೈಕಮಾಂಡೇ ಫೈನಲ್ ಈಗಂತ ಹೇಳಿರೋದು ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ ಏನೇ ಇರಲಿ, ಯಾವುದೇ ಕ್ರಾಂತಿ ಆದ್ರೂ ಕೂಡ ಯಾರ ಕೈಯಲ್ಲೂ ಕೂಡ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಂಬಿ ಪಾಟೀಲ್ ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ತೀರ್ಮಾನ ಮತ್ತು ಸಿಡಿಬಿಸಿ ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತಗೋತಾರೆ ಅದು ಅಂತಿಮ. ಮಂಡ್ಯ ಸಲೀಂ ಅಹಮದ್ ಅವರು ಬಂದಾಗ ಬದಲಾವಣೆ ಆಗೋ ಖಚಿತ ಅವ್ರು ತಮ್ಮ ಭಾವನೆಗಳನ್ನು ಹೇಳಿದಾರ. ಸ್ವಾಭಾವಿಕವಾಗಿ 2 ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ. ಅವ್ರಿಗೆ ತಪ್ಪೇನಿದೆ. ಸಲೀಂ ಅಹಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಡೆ ಸಾಕಷ್ಟು. ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ. ಈಗ ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿರೋದು ಏನು ಅಂತಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಕ್ರಾಂತಿ, ಎಲ್ಲವೂ ಕೂಡ ಬದಲಾವಣೆ, ಏನೇ ಡಿಸಿಷನ್ ತಗೋಬೇಕಾದ್ರೂ ಕೂಡ ಹೈಕಮಾಂಡೇ ಫೈನಲ್ ಅನ್ನುವ ಹೇಳಿಕೆಗಳಿಗೆ ಹೊರಬರ್ತಾ ಇದೆ. ಸಿಎಂ, ಡಿಸಿಎಂ ಸೇರಿ ಎಲ್ಲರಿಗೂ ಹೈಕಮಾಂಡೇ ಫೈನಲ್ ಈಗಂತ ಹೇಳಿರೋದು ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ ಏನೇ ಇರಲಿ, ಯಾವುದೇ ಕ್ರಾಂತಿ ಆದ್ರೂ ಕೂಡ ಯಾರ ಕೈಯಲ್ಲೂ ಕೂಡ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಂಬಿ ಪಾಟೀಲ್ ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ತೀರ್ಮಾನ ಮತ್ತು ಸಿಡಿಬಿಸಿ ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತಗೋತಾರೆ ಅದು ಅಂತಿಮ.
ಬಂಡೆ ಸಲೀಂ ಅಹಮದ್ ಅವರು ಬಂದಾಗ ಬದಲಾವಣೆ ಆಗೋ ಖಚಿತ ಹೇಳ್ತಾರೆ. ಅವ್ರು ತಮ್ಮ ಭಾವನೆಗಳನ್ನ ಹೇಳಿದಾರ. ಸ್ವಾಭಾವಿಕವಾಗಿ 2.5 ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ. ಅವ್ರಿಗೆ ತಪ್ಪೇನಿದೆ. ಸಲೀಂ ಅಹಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಡೆ ಸಾಕಷ್ಟು. ನಮ್ಮ ಜಿಲ್ಲೆ ಚಂದ್ರೇಗೌಡರು ನಡಗೌಡರು ಹೇಳ್ತಾರೆ ಸರ್, ನನಗೂ ಸಿಗುತ್ತೆ. ತಪ್ಪೇನಿದೆ. ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ, ಈಗ ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿರೋದು ಏನು ಅಂತಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಕ್ರಾಂತಿ, ಎಲ್ಲವೂ ಕೂಡ ಬದಲಾವಣೆ, ಏನೇ ಡಿಸಿಷನ್ ತಗೋಬೇಕಾದ್ರೂ ಕೂಡ ಹೈಕಮಾಂಡೇ ಫೈನಲ್ ಅನ್ನುವ ಹೇಳಿಕೆಗಳಿಗೆ ಹೊರಬರ್ತಾ ಇದೆ. ಸಿಎಂ, ಡಿಸಿಎಂ ಸೇರಿ ಎಲ್ಲರಿಗೂ ಹೈಕಮಾಂಡೇ ಫೈನಲ್ ಈಗಂತ ಹೇಳಿರೋದು ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ ಏನೇ ಇರಲಿ, ಯಾವುದೇ ಕ್ರಾಂತಿ ಆದ್ರೂ ಕೂಡ ಯಾರ ಕೈಯಲ್ಲೂ ಕೂಡ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಂಬಿ ಪಾಟೀಲ್, ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ತೀರ್ಮಾನ ಮತ್ತು ಸಿಡಬ್ಲ್ಯೂಸಿ ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತಗ್ತಾರೆ ಅದು ಅಂತಿಮ. ಬಂಡೆ ಸಲೀಂ ಅಹಮದ್ ಅವರು ಬಂದಾಗ ಬದಲಾವಣೆ ಆಗೋ ಖಚಿತ ಹೇಳ್ತಾರೆ. ಅವ್ರು ತಮ್ಮ ಭಾವನೆಗಳನ್ನ ಹೇಳಿದಾರ. ಸ್ವಾಭಾವಿಕವಾಗಿ 2.5 ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ. ಅವ್ರಿಗೆ ತಪ್ಪೇನಿದೆ. ಸಲೀಂ ಅಹಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಡೆ ಸಾಕಷ್ಟು. ನಮ್ಮ ಜಿಲ್ಲೆ ಚಂದ್ರೇಗೌಡರು ನಡಗೌಡರು ಹೇಳ್ತಾರೆ ಸರ್, ನನಗೂ ಸಿಗುತ್ತೆ. ತಪ್ಪೇನಿದೆ. ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ, ಈಗ ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿರೋದು ಏನು ಅಂತಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಕ್ರಾಂತಿ, ಎಲ್ಲವೂ ಕೂಡ ಬದಲಾವಣೆ, ಏನೇ ಡಿಸಿಷನ್ ತಗೋಬೇಕಾದ್ರೂ ಕೂಡ ಹೈಕಮಾಂಡೇ ಫೈನಲ್ ಅನ್ನುವ ಹೇಳಿಕೆಗಳಿಗೆ ಹೊರಬರ್ತಾ ಇದೆ. ಸಿಎಂ, ಡಿಸಿಎಂ ಸೇರಿ ಎಲ್ಲರಿಗೂ ಹೈಕಮಾಂಡೇ ಫೈನಲ್ ಈಗಂತ ಹೇಳಿರೋದು ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ ಏನೇ ಇರಲಿ, ಯಾವುದೇ ಕ್ರಾಂತಿ ಆದ್ರೂ ಕೂಡ ಯಾರ ಕೈಯಲ್ಲೂ ಕೂಡ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಂಬಿ ಪಾಟೀಲ್, ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ತೀರ್ಮಾನ ಮತ್ತು ಸಿಡಬ್ಲ್ಯೂಸಿ ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತಗ್ತಾರೆ ಅದು ಅಂತಿಮ. ಬಂಡೆ ಸಲೀಂ ಅಹಮದ್ ಅವರು ಬಂದಾಗ ಬದಲಾವಣೆ ಆಗೋ ಖಚಿತ ಹೇಳ್ತಾರೆ. ಅವ್ರು ತಮ್ಮ ಭಾವನೆಗಳನ್ನ ಹೇಳಿದಾರ. ಸ್ವಾಭಾವಿಕವಾಗಿ 2.5 ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ. ಅವ್ರಿಗೆ ತಪ್ಪೇನಿದೆ. ಸಲೀಂ ಅಹಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಡೆ ಸಾಕಷ್ಟು. ನಮ್ಮ ಜಿಲ್ಲೆ ಚಂದ್ರೇಗೌಡರು ನಡಗೌಡರು ಹೇಳ್ತಾರೆ ಸರ್, ನನಗೂ ಸಿಗುತ್ತೆ. ತಪ್ಪೇನಿದೆ. ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವೆಂಬರ್, ಡಿಸೆಂಬರ್, ಜನವರಿ ಏನೇ ಇರಲಿ,